ಅವ್ರು ತಮ್ಮ ಹೋಗೋನಿಗೆ ಯಾರು ಇದ್ದಾರೆ? ನಿನ್ನ ತಮ್ಮ ಹೋಗಿ ಯಾರು ಇದ್ದಾರೆ? ಪಿ ಡಿ ಒ ಇದ್ದಾನೋ, ಇಂಜಿನಿಯರ್ ಹಿಡಿದು, ಇ ಒ ಹಿಡಿದು, ಎ ಡಿ ಹಿಡಿದು, ರವಿ ಹಿಡಿದು, ಮೆಂಬರ್ ಹಿಡಿದು. ಈ ಅಧ್ಯಕ್ಷ ರಾತ್ರಿ ಬಂದು ನೀವು 9 ಗಂಟೆಗೆ 8 ಗಂಟೆಗೆ ಬಂದಿಲ್ಲಿ ಮಂದಿನ ಹಚ್ಕೊಡಿ ಕಿಲ್ಲಿ ತೆಗೆದ ವಿಡಿಯೋ ಮಾಡಿದೆ. ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಕ್ಕೋಡಿ ತಾಲೂಕಾ ಪಂಚಾಯತ್ ಕಾರ್ಯಾಲಯ ಮುಂದೆ ಕರ್ವೆ ಕಾರ್ಯಕರ್ತರು ಹೋರಾಟ ಮಾಡುತ್ತಿರುವುದು ಯಾಕೆ ಗೊತ್ತಾ? ಚಿಕ್ಕೋಡಿ ತಾಲೂಕಾ ವ್ಯಾಪ್ತಿಯಲ್ಲಿ ಬರುವ ಹಲವು ಗ್ರಾಮ ಪಂಚಾಯತ್ಗಳಲ್ಲಿ ನರೇಗಾ ಕಾಮಗಾರಿಗಳಲ್ಲಿ ಅತಿಯಾದ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಅದರಂತೆ ಚಿಕ್ಕೋಡಿ ತಾಲೂಕಾ ಸಿರಗಾಂವ್ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ರಾತ್ರೋರಾತ್ರಿ ಕಳ್ಳರಂತೆ ನುಗ್ಗಿ ದಾಖಲೆಗಳಿಗೆ ಸಹಿ ಮತ್ತು ನರೇಗಾ ಬೋಗಸ್ ಬಿಲ್ಗಳಿಗೆ ಥಂಬ್ ನೀಡುತ್ತಿದ್ದ ಮಹಿಳಾ ಅಧ್ಯಕ್ಷ ಜೈಬುನ್ ತಹಸೀಲ್ದಾರ್ ಮತ್ತು ಸಿಬ್ಬಂದಿ ಈ ಇಬ್ಬರು ರಾತ್ರಿ 8 ಗಂಟೆಗೆ ಕಳ್ಳತನದಿಂದ ಪಂಚಾಯಿತಿಗೆ ನುಗ್ಗಿ ಥಂಬ್ ನೀಡುವಾಗ ಗ್ರಾಮಸ್ಥರಿಗೆ ಸಿಕ್ಕು ಬಿದ್ದಿದ್ದಾರೆ. ಆಗ ಮಹಿಳಾ ಅಧ್ಯಕ್ಷರಾದ ಜೈಬುನ್ ತಹಸೀಲ್ದಾರ್ ಅವರು ಹೇಳಿದ್ದೇನು ಮತ್ತು ಇವರಿಗೆ ಪ್ರಚೋದನೆ ಮಾಡಿದವರು ಯಾರು ಅಂತ ಇಲ್ಲಿದೆ ನೋಡಿ. ತಂಡ ಕೊಡೋದ್ರಿ, ನಿಮ್ಮ ತಂಡ ಯಾರು ಕೊಡೋದು ಹೇಳಿ ಜರ. ತಂಡ ಕೊಡೋದಿ, ತಂಡ ಕೊಡೋದು ನೀವು ಜರ ಮಾಡಿ ತಂದು ಕೊಡ. ನಿಮ್ಮ ತಂಬ ಕೊಡೋರಿ, ನಿಮ್ಗೆ ಯಾರು ತಂದು ಕೊಡೋರಿ? ಈ ಹೇಳಕ್ಕೆ ಯಾಕೆ ತಂದು ಕೊಡೋದು ನೀವು? ಯಾರು ಹೇಳಿದ್ರೆ ನಿಮ್ಗೆ ಟೈಮ್ ಇದ್ದೀನದ? ಹಾಂ, ನಾವು ಅದು ಮಾಡಿ ಅದು ಮಾಡಿ ತಮ್ಮ 2 ನಂಬರ್ದ ನೀವು ರೊಕ್ಕ ಮಾಡಿದ್ರೇನು? ಹಾಂ, ತಮ್ಮ ಮಾಡಿದ್ರಿ. ಈಗ ಬಂದು ರಾತ್ರಿ ಅದು ಮಾಡಿ ತಮ್ಮ ಮಾಡಿ ತಮ್ಮ ಕೊಡ್ರಿ. ನೀವು ಮಾಡಿದ್ರೆ ಹೆಂಗೆ ನಾವು ಮಾಡ್ತಾನೆ ನೋಡ್ತಾನೆ ನಿಮ್ಮನ್ನ ಅಡ್ಕಸ್ತಂತವ್ರ. ಹಾಂ, ಅಡ್ಕಸ್ತೇನೆ ತಗೋ ಮಾಡ್ತಾನೆ. ಮಾಡ್ತಾನೆ ಮಾಡಿ. ಹಾಂ, ಮಂದಿಗೆ ಅಂಜಿಕೆಲ್ಲ ಐತೆ ನಿಮಗೆ. ರಾತ್ರಿ GCP ಹಚ್ಚಿ ರೋಡ್ ಮಾಡಿ ರೊಕ್ಕ ತಕ್ಕೊಂಡು ಕಮಿಷನ್ ತಿಂದ ರಾತ್ರಿ ಬಂದು 8 ಗಂಟೆಗೆ ಬಂದು ಇದಾ ಮಾಡ್ತೀರಿ. ಮನುಷ್ಯ ನಿಂಗೆ ಯಾರು ಪರ್ಮಿಷನ್ ಕೊಟ್ಟರು? ಹಾಂ ಮನುಷ್ಯ, ಹಾಂ, ನಿಂಗೆ ಯಾರು ಹೇಳ್ತಾರೆ ಥಂಬ್ ಕೊಡೋ? ಥಂಬ್ ತೊಗೊಂಡು ನಿಂಗೆ ಯಾರು ಹೇಳ್ತಾರೆ ಹೇಳ್ತಾರ? ಫೋನ್ ಇಡ್ತಾರ, ಫೋನ್ ಇಡು. ಥಂಬ್ ನಿಂಗೆ ಯಾರು ಹೇಳ್ತಾರೆ ಹೇಳ್ತಾರ ನಂಗೆ ಒಂದು ಫೋನ್ ಇಡು. ನಿಂಗೆ ಯಾರು ಹೇಳಿದ್ರು? ನಿಂಗೆ ಯಾರು ಹೇಳಿದ್ರೆ ನಂಗೆ? ಹಾಂ, ಅವ್ರು ಥಂಬ್ ತೊಗೊಂಡು ಯಾರು ಹೇಳಿದಾರೆ? ನಿನ್ನ ಥಂಬ್ ಹೋಗಿ ಯಾರು ಹೇಳಿದಾರೆ? ಪಿ ಡಿ ಒ ಇದ್ದಾನೋ, ಇಂಜಿನಿಯರ್ ಹಿಡಿದು, ಇ ಒ ಹಿಡಿದು, ಎ ಡಿ ಹಿಡಿದು, ರವಿ ಹಿಡಿದು, ಮೆಂಬರ್ ಹಿಡಿದು. ಈ ಅಧ್ಯಕ್ಷ ರಾತ್ರಿ ಬಂದು ನೀವು 9 ಗಂಟೆಗೆ 8 ಗಂಟೆಗೆ ಬಂದಿಲ್ಲಿ ಮಂದಿನ ಹಚ್ಕೊಡಿ ಕಿಲ್ಲಿ ತೆಗೆದ ವಿಡಿಯೋ ಮಾಡಿದೆ. ಯಾಕೆ ಬಾಯ್ ಮಾಡೋದು? ನೀ ಹೇಳ್ಬೇಡ ನನಗೆ, ನೀ ಹೇಳಕ್ ಹೋಗ್ಬೇಡ ನನಗೆ. ನೀ ಯಾಕೆ ಬಂದ್ ಮಾಡೋದಿಲ್ಲ? ನಿಂಗೆ ಯಾರು ಹೇಳ? ನಿಂಗೆ ಯಾರು ಹೇಳಿ ಥಂಬ್ ಕೊಡೋಕೆ? ನಿಂಗೆ ಯಾರು ಹೇಳಿದರು? ಹಾಂ, ಯಾಕೆ ರವಿ ಹೇಳ್ದಲ್ಲ ಥಂಬ್ ಕೊಡೋ? ರವಿ ಅಂತ ರವಿ ಥಂಬ್ ಕೊಡೋದಲ್ಲ? ಯಾರು ಹೇಳಿದ ನಿಮ್ಗೆ? ಯಾನಂದ ಥಂಬ್ ಕೊಡ ಅಂದ ನಿಮ್ಗೆ? ಯಾವ್ದು ತಂಬಿ? ಹೆಂಗೆ ಮಾಡೋದೀನಿ ಉದಾಹರಣೆ? ನೀವು ಮತ್ತೆ ತಂದು ಕೊಡ್ತೇನ? ನೀವು ಯಾವುದು ತಂದು ಕೊಡ್ತೇನ? ನೀವು ಯಾವುದು ತಂದು ಕೊಡ್ತೇರೇನ? ಬಂದ್ ಮಾಡಿ ತಂದು ಕೊಡೋದು ಬಂದ್ ಮಾಡು. ಯಾವ್ದು ತಗೋದು ಡಿಲೇಟ್ ಮಾಡ್ದ? ಹಾಂ, ಡಿಲೇಟ್ ಮಾಡಿ ಅಂತ ಹೇಳ್ತಾನ. ನಾ ಎಲ್ಲಿ ಹೋಗ್ಬೇಕಂತ ಬಾಯಾಗ ಮಾಡ್ತೀನಿ. ನಿಂಗೆ ಯಾರು ಅಧಿಕಾರ ಕೊಡ್ತೀರಿ? ನಾನು ನೀವು ಯಾರು ಅಧಿಕಾರ ತಂದು ಕೊಡ್ತೀರಿ? ನೀವು ಮನುಷ್ಯ ಮಾಡಕ್ಕೆ ಕರ್ಕೊಂಡು ಮಾಡ್ತೀಯ? ನೀವು ಅಧ್ಯಕ್ಷ ಮಾಡಿ ನೀವು ಮನುಷ್ಯ ಮಾಡ್ತೀಯ? ಹಾಂ, ಯಾಕೆ ಮಾಡ್ತೀನಿ ಅದನ್ನು? ಯಾವ್ದು ಹೇಳ್ತಾನೆ? ಯಾರು ಹೇಳ್ತಾರೆ ಈಗ? ನಿಮ್ಗೆ ರಾತ್ರಿ ಬಂದು ಪಂಚಾಯತ್ ಬಂದು ರಾತ್ರಿ ಬಂದು ಇಲ್ಲಿ ಥಂಬ್ ಕೊಡೋಕೆ ನಿಮಗೆ? ಹಾಂ, ನೀವು ಯಾರು ಕರ್ಬಾರ್ ಕೊಡ್ತಾರೆ? ನಿಮಗೆ ನಿನ್ನ ಸದಾ ಕರ್ಬಾರ್ ಇದ್ದೀವಿ. ಹಾಂ, ನಿಂಗೆ ಯಾರು ಹೇಳಿದ್ರು ಪಂಚಾಯತ್ ಬಾಗಲ್ ತೆಗಿಯಾಕ? ರವಿನ್ ಕರಿ ಫೋನ್ ಮಾಡಿ, ಫೋನ್ ಮಾಡಿ ರವಿಗೆ ಫೋನ್ ಮಾಡಿ ರವಿ ಫೋನ್ ಮಾಡಿ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅನುದಾನದಿಂದ ಯೋಜನೆಗಳು ಜಾರಿ ಅದಾವೆ. ಉದ್ಯೋಗ ಖಾತ್ರಿ ಯೋಜನೆ ಮತ್ತು ನರೇಗಾ ಯೋಜನೆ. ಈ ನರೇಗಾ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಏನಿತ್ತಪ್ಪ ಅಂತಂದ್ರೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಬೇಕು ಅಂತೇಳಿ ನೇಮ್ ಐತಿ.
ಇವ್ರು ಏನು ಮಾಡಾಕ್ತಾರೋ ಎಲ್ಲ ಗ್ರಾಮ ಪಂಚಾಯತ್ ಒಳಗೆ ಎಲ್ಲಿ ನೋಡ್ರಿ ಇದು ಹೈರಾಣ ಐತಿ. JCB ಈ ಕಡೆ ಮಣ್ಣು ಆ ಕಡೆ ಹೋಗಿದ್ರು, ಆ ಕಡೆ ಮಣ್ಣು ಈ ಕಡೆ ಹೋಗಿದ್ರು, ಮತ್ತು ಲೇಬರ್ಗಳು ಫೋಟೋ ತೆಗೆದು ಬೋಗಸ್ ಬಿಲ್ಗಳು ಹಾಕಿರ್ತಾರೆ. ಮತ್ತು ನರೇಗಾ ಯೋಜನೆಗಳಂತೂ ಡ್ಯೂಟಿ ಮಾಡ್ಯಾರ. ಇದಕ್ಕೆಲ್ಲ ಡ್ಯೂಟಿ ಮಾಡೋಕೆ ಒಂದು ಟೀಮ್ ತಯಾರಾಗೈತಿ, ಒಂದು ಟೀಮ್ ವರ್ಕ್ ಐತಿ. ಟೀಮ್ ವರ್ಕ್ ಅಂದರೆ ಗ್ರಾಮ ಪಂಚಾಯತಿ PDO ಹಿಡ್ಕೊಂಡು ಅಧ್ಯಕ್ಷ, ಮೆಂಬರ್ಗಳು ಹಿಡ್ಕೊಂಡು ತಾಲೂಕಾ ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ, ಜಿಲ್ಲಾ ಪಂಚಾಯತಿ ಅಧಿಕಾರಿ, ತಾಲೂಕಾ ಪಂಚಾಯತಿ ಅಧಿಕಾರಿ ಎಲ್ಲ ಕೂಡಿ ಟೀಮ್ ವರ್ಕ್ ಮಾಡಿ ಡ್ಯೂಟಿ ಹೊಡ್ಯಾತಿದ್ದಾರೆ. ಖರೆ ಏನು ಮುಟ್ಟಬೇಕಾಗಿತ್ತು ಗ್ರಾಮ ಪಂಚಾಯತಿಗಳು ಮುಟ್ಟಕ್ಕೆ ತಯಾರಿಲ್ಲ. ಕಾಗದೊಳಗೆ ರೊಕ್ಕ ಪೋಳ ಹಾಕಿದೈತಿ. ಅದಕ್ಕೆ ಕೂಡಲೇ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಏನು 2 ಯೋಜನೆ ಇದಾವೆ, ಈ 2 ಯೋಜನೆ ಬಗ್ಗೆ ತನಿಖೆ ಆಗಬೇಕೆಲ್ಲ. ಬೋಗಸ್ಗಳು ಬಿಲ್ ಹಾಕಿ ರೊಕ್ಕ ಲೂಟಿ ಮಾಡಾಕಿದ್ದಾರೆ, ತೆರಿಗೆ ಹಣ ಪೋಳ ಹಾಕೈತಿ. ಕೂಡಲೇ ಸಂಬಂಧಪಟ್ಟ ಸಚಿವರೇನೈತಿ, ಖರ್ಗೆ ಸಾಹೇಬ್ರ ಸಚಿವರೇನೈತಿ, ಕೂಡಲೇ ಎಲ್ಲ ಪಂಚಾಯತಿಗಳಿಂದ ರೆಕಾರ್ಡ್ಗಳು ತರಿಸಿ ಅದನ್ನ ತನಿಖೆ ಮಾಡಿ ಯಾರು ತಪ್ಪಿಸೋದಿಲ್ಲ ಅವ್ರನ್ನ ಕಾನೂನು ಕ್ರಮ ತಗೊಂಡು ಪೋಲಾದಂಥ ಹಣವಂತೆ ಸರ್ಕಾರಕ್ಕೆ ಉಳಿಸಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ. ಯಾವ ಗ್ರಾಮ ಪಂಚಾಯತ್ನಲ್ಲಿ ಹಗರಣ ನಡೆದಿದ್ರು? ನಾವು ಶಿರಗಾಂವ್ ಗ್ರಾಮ ಪಂಚಾಯತ್ ಯಾಕಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗೈತ್ರಿ. ಶಿರಗಾಂವ್ ಗ್ರಾಮ ಪಂಚಾಯತ್ ಒಳಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಐತಿ. 24 ತಾಸು ಅಧ್ಯಕ್ಷ ಸಹಿ ಮಾಡಕ್ಕೆ ರೆಡಿನೇ ಇರ್ತಾರ. ಈ ಕಡೆ ವಿಡಿಯೋನ ಕೊಟ್ಟಿದ್ದೇವೆ. 24 ತಾಸು ರೆಡಿನೇ ಇರ್ತಾರ. ಎಲ್ಲ ಕೂಡಿ ಟೀಮ್ ವರ್ಕ್ ಮಾಡ್ತಾರೆ. PDO ಅಧ್ಯಕ್ಷರೆಲ್ಲ ಕುಡ್ಕೊಂಡ ತಾಲೂಕಾ ಪಂಚಾಯತಿ ಅಧಿಕಾರಿ ಬಲ್ಯಾಗ ಒಕ್ಕೊಂದೇನೈತಿ ಎಲ್ಲ ಕೂಡಿ ಟೀಮ್ ವರ್ಕ್ ಮಾಡಿ ಲೂಟಿ ಮಾಡಾಕತ್ತಿದ್ರು. ಕೂಡಲೇ ಇದ್ರ ಬಗ್ಗೆ ಐತಿ ಸರ್ಕಾರ ಕಂತ ಇರಬೇಕು. ನಮ್ಮ ಚಿಕ್ಕೋಡಿ ಭಾಗದಾಗ ಬಂದಾಗ ಚಿಕ್ಕೋಡಿ ತಾಲೂಕದಾಗ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ತನಿಖೆ ಮಾಡಿ ತಪ್ಪಿಸೋದ್ರ ಮೇಲೆ ಕ್ರಮ ತಗೋಬೇಕಂತ ವಾಹಿನಿ ಮುಖಾಂತರ. ಯಾವ್ಯಾವ ಕೆಲಸದಾಗ ಭ್ರಷ್ಟಾಚಾರ ನಡೆದಿತ್ತು ನಿಮ್ಗೆ? ಈಗ ನರೇಗಾ ಯೋಜನೆದಾಗಂತೂ ನಡೆದೈತ್ರಿ. ನರೇಗಾ ಯೋಜನೆ ಸಾಕಷ್ಟು ನಡೆದೈತಿ. ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಹೋಗಿ ಅದು ಉದ್ಯೋಗ ಖಾತ್ರಿ ಯೋಜನೆ ಆಗೈತ್ರಿ. ಅದೆಲ್ಲ ಕತ್ರಿ ಹೊಡ್ಯಾಕ ಕಟ್ಟೈತೆ ಖಾತ್ರಿ ಯೋಜನೆ. ಅದು ಖಾತ್ರಿ ಯೋಜನೆ ತೆಗೆದು ಹೋಗಿಬೇಕದು. ಅದು ಉದ್ಯೋಗ ಖಾತ್ರಿ ಯೋಜನೆ ಆಗೈತಿ. ಪೂರಾ ಏನೈತಿ ಲೇಬರ್ಗಳನ್ನ ಕೆಲಸ ಮಾಡಿಸ್ಕೊಳ್ಳೋದು ಬಿಟ್ಟ JCB ಮಷಿನರಿಗಳೆಲ್ಲ ವಾಪರ್ಸ್ಕೊಂಡ ರಾತ್ರೋರಾತ್ರಿ ಕೆಲಸ ಮಾಡಿದ್ರು. ಫೋಟೋ ಹೊಡೆದವರು ಬೋಗಸ್ ಫೋಟೋಗಳು ಹಾಕಿ ಬಿಲ್ ತಗೊಳ್ಳೋ ವ್ಯವಸ್ಥೆ ಮಾಡಿದಾರು. ಅದ್ರ ಬಗ್ಗೆ ತನಿಖೆ ಆದ್ರೆ ಎಲ್ಲ ಸಿಕ್ಬಿಡ್ತಾರು. ಕೂಡಲೇ ತನಿಖೆ ಮಾಡ್ಬೇಕಂತ ಹೇಳಿ 90% ಗ್ರಾಮ ಪಂಚಾಯತಿಗಳೆಲ್ಲ ಭ್ರಷ್ಟ ಅದಾವು. ಮತ್ತು 90% ಅಧಿಕಾರಿಗಳು ಭೀ ಅವರೇ ಅದಾರ. ಎಲ್ಲ ಒಂದು 10% ಅದಾರ್ರಿ, ಇಲ್ಲ ತನಕ ಬರೋದಿಲ್ಲ. ಯಾಕಂದ್ರೆ ಪ್ರಾಮಾಣಿಕರು ಆಗಲಿಲ್ಲ ಅಂತಂದ್ರೆ ನಾವು ಜಿಲ್ಲಾ ಮಟ್ಟದೊಳಗೆ ದೊಡ್ಡ ಪ್ರಮಾಣದೊಳಗೆ ಸಂಜು ಬಡಿಗೇರಿ ಅವರ ನೇತೃತ್ವದೊಳಗೆ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದೊಳಗೆ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಲಿ ಅಂತ ಸಾಕಷ್ಟು ಯೋಜನೆಗಳು ಮಾಡಿದರು. ಆದರೆ ಇಲ್ಲಿ ಗ್ರಾಮೀಣ ಪ್ರದೇಶ ಅಧಿಕಾರಿಗಳು ಏನು ಮಾಡೋದು ಅಂದ್ರೆ ಆ ಯೋಜನೆಗಳು ಸರಿಯಾಗಿ ಯೂಸ್ ಮಾಡಿದ್ರೆ ಅದು ದುರುಪಯೋಗ ತೆಗೆಯುವಂಥ ಕೆಲಸ ಆಗೈತಿ. ಅದನ್ನು ಅಲ್ಲಿ ಭ್ರಷ್ಟಾಚಾರ ನಡೆದೈತಿ. ನಾವು ಸಾಕಷ್ಟು ಸತಿ ರಾಜ್ಯ ಸರ್ಕಾರಕ್ಕಾಗಲಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅದನ್ನ ಪ್ರಯೋಜನ ಆಗಿಲ್ಲ. ಇವತ್ತೇನು ಮಾಡೋದು ಅಂದ್ರೆ ಇಲ್ಲಿ ತಾಲೂಕ್ ಪಂಚಾಯತಿ ಕಚೇರಿ ಮುಂದೆ ಸಾಂಕೇತಿಕವಾಗಿ ಧರಣಿ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಮೇಲಾಧಿಕಾರಿಗಳು ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಶಿರಗಾಂವ್ ಗ್ರಾಮ ಪಂಚಾಯತಿ ಸಾಕಷ್ಟು ಹಗರಣಗಳಾಗಿದ್ದಾವೆ. ಭ್ರಷ್ಟಾಚಾರ ಮಾಡೋದವರು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಕತ್ತಿಲ್ಲ. ಇವೆಲ್ಲನೂ ನಾವು ಇದನ್ನು ಖಂಡಿಸ್ತೇವೆ. ಮತ್ತು ಏನು ಅಲ್ಲಿ ಪಂಚಾಯತಿಗೆ ಏನು ಹಗರಣ ನಡೆದವಲ್ಲ ಅದನ್ನು ತನಿಖೆ ಮಾಡಿ ಯಾರು ತಪ್ಪಿಸ್ತಿರಲ್ಲ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋರಿ ಅಂತ ನಾವು ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಮೇಲಾಧಿಕಾರಿಗಳು ಒತ್ತಾಯ ಮಾಡ್ತೀವಿ. ರಾತ್ರಿ 8 ಗಂಟೆಗೆ ಕೀಲಿ ತೆಗಿತಾರೆ. ಕೀಲಿ ತೆಗ್ಯಾಕ ಪರವಾನಗಿ ಯಾರು ಕೊಟ್ಟಿರ್ಬೋದು. ಅವ್ರು ಅಂಥವ್ರ ಮ್ಯಾಗ ಮತ್ತೆ ಕೀಲಿ ತೆಗೆದು ಒಳಗೆ ಹೋದವ್ರ ಯಾವ ರೀತಿ ಅವ್ರ ಮೇಲೆ ತನಿಖೆ ಮಾಡ್ರಿ ಮತ್ತು ಕ್ರಮ ಆಗಲಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ. ಭ್ರಷ್ಟಾಚಾರ ವಿರುದ್ಧ ಯಾರೂ ಕ್ರಮ ತಗೋಕೆ ಮುಂದಾಗಲಿಲ್ಲ. ಅದಕ್ಕಾಗಿ ನಾವು ಇವತ್ತು ಧರಣಿ ಕೂತಿದ್ದೀವಿ. ಇನ್ನಾದ್ರೂ ಸರ್ಕಾರ ಆಗಲಿ ಮೇಲಾಧಿಕಾರಿಗಳು ಅಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕಾನೂನು ಕ್ರಮ ತಗೋರಂತ ನಾವು ಈ ಧರಣಿ ಮುಖಾಂತರ ಒತ್ತಾಯ ಐತೆ ಸರ್. ನಮ್ಮ ಹೋರಾಟ ನಿರಂತರವಾಗಿ ಇರ್ತೈತೆ. ಬೇಕು ನ್ಯಾಯ ಬೇಕು. ಫಸ್ಟ್ ಅಧಿಕಾರಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಘಟನೆಗೆ ತಾಲೂಕಾ ಪಂಚಾಯತ್ CEO, ಗ್ರಾಮ ಪಂಚಾಯತ್ PDO ಅವರು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನು. ಮತ್ತೆ ಸಿಗೋಣ. ನಮಸ್ಕಾರ.